ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಇವತ್ತು ನಾವು ಉತ್ತಪ್ಪನ ಯಾವ ರೀತಿ ಮಾಡೋದು, ರಾತ್ರಿ ಉಳಿದಿರೋ ಅನ್ನೋದ್ರಿಂದ ಲೆಫ್ಟ್ ಓವರ್ ರೈಸಿಂದ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ನೀವೇ ಕಮೆಂಟಲ್ಲಿ ತಿಳಿಸಿ. 1 ಕಪ್ ರೈಸ್ ತೊಗೊಂಡಿದ್ದೀನಿ, 1/2 ಕಪ್ ರವೆ ಮತ್ತು ಅರ್ಧ ಕಪ್ಪು ಮೊಸರು, ಸ್ವಲ್ಪ ಎಣ್ಣೆ, ಮೆಣಸಿನ್ಕಾಯಿ ಮತ್ತು ಜಿಂಜರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿನ, ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು. ಇದು ಆಪ್ಷನಲ್, ನಿಮಗೆ ಯಾವ್ದು ಬೇಕೋ, ಯಾವ ತರಕಾರಿ ಬೇಕೋ ಅದನ್ನು ಹಾಕೋಬೋದು. ಬರೀ ನೀವು ಆನಿಯನ್ನು ಟೊಮೆಟೊನೂ ಹಾಕೋಬೋದು, ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ. ಎಲ್ಲ ತರಕಾರಿ ಹಾಕಬೇಕು ಅಂತೇನಿಲ್ಲ, ಇನ್ನೂ ಬೇಕಾದರೂ ಎಕ್ಸ್ಟ್ರಾ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಫಸ್ಟು ಅನ್ನನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೀರು ಬೇಕನ್ಸಿದ್ರೆ ಫಸ್ಟ್ ನಾನು ಮೊಸರು ಹಾಕ್ಕೊಂಡು ರುಬ್ಕೊಳ್ಳಿ. 1 ಕಪ್ ರೈಸ್ ಹಾಕಿದ್ದೀನಿ, ಅರ್ಧ ಕಪ್ಪು ಮೊಸರು ಹಾಕಿದ್ದೀನಿ. ಮಜ್ಜಿಗೆ ಬೇಕಾದರೂ ಹಾಕ್ಬೋದು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಲೆಫ್ಟ್ ಓವರ್ ರೈಸ್ ಉತ್ತಪ್ಪಂ. ರವೆ ಹಾಕಿ ರುಬ್ಕೊಂಡಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕಿದ್ದೀನಿ. ಈಗ ರವೆ ಹಾಕ್ತಾಯಿದ್ದೀನಿ. ರವೆ ನೀವು ನಾರ್ಮಲ್ ರವೆ, ಬಾಂಬೆ ರವೆ ತೊಗೋಬೋದು, ಸಣ್ಣ ರವೆ ತೊಗೋಬೋದು, ಯಾವ ರವೆ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ರವೆನ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸೋಡಾ ಪುಡಿ ಹಾಕಿ ಕಲಸಿ ಒಂದು 15ರಿಂದ 20 ನಿಮಿಷದವರೆಗೂ ಪಕ್ಕಕ್ಕೆ ಇಟ್ಬಿಡಿ. ಆವಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿರ್ದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಚಟ್ನಿ ಜೊತೆ, ಯಾವ ಚಟ್ನಿ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಹಾಗೆ ಬೇಕಾದರೂ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ವೆಜಿಟೇಬಲ್ಸ್ ಆಗಲಿ ಅಥವಾ ನಿಮಗೆ ಜೀರಿಗೆ ಹಾಕಬೇಕು, ಬೇರೆ ಏನಾದರೂ ತರಕಾರಿ ಹಾಕಬೇಕಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಅನ್ನನ ವೇಸ್ಟ್ ಮಾಡೋ ಬದಲು ಈ ರೀತಿ ತಿಂಡಿ ಮಾಡಿಕೊಂಡು ತಿನ್ಬೋದು. ನೀರು ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರಾಗಿ ಮಾಡ್ಕೋಬೇಡಿ. ನಾನು ಒಂದು 15ರಿಂದ 20 ನಿಮಿಷದವರೆಗೂ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇನ್ನೊಂದು ಬೌಲ್ ತೊಗೊಂಡು ಇದರಲ್ಲಿ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಈಗ ಆನಿಯನ್ಸು, ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ. ಮಕ್ಳಿಗೆ ಕೊಡೋದಾದರೆ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ರೂ ಒಳ್ಳೆಯದು. ಮಕ್ಳಿಗೆ ಇಷ್ಟ ಆಗಲ್ಲ ಹಸಿರು ಮೆಣಸಿನ್ಕಾಯಿ, ಖಾರ ಆಗುತ್ತೆ. ಟೊಮೆಟೊ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಬ್ಯಾಟ್ರನ್ನ 15ರಿಂದ 20 ನಿಮಿಷ ಆದಮೇಲೆ ಈ ರೀತಿ ಇರುತ್ತೆ. ಈಗ ನಾವು ಒಂದು ದೋಸೆ ಹಂಚನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದನ್ನೇನು ನಾವು ದೋಸೆ ಉಜ್ಜಿದಾಗೆ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ಪ್ರೆಡ್ ಮಾಡೋದ್ರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಹಾಕ್ಬಿಟ್ಟು ತರಕಾರಿ ಹಾಕಿ ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ವೆಜಿಟೇಬಲ್ಸ್ ಹಾಕಿ ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ, ಅದ್ರ ಮೇಲೆ ನೀವು ಒಂದು ಪ್ಲೇಟು ಅಥವಾ ಏನಾದರೂ ಮುಚ್ಚೋದಕ್ಕೆ ಇಟ್ಟರೆ ಸಾಕು. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಸೈಡ್ಸ್ ಎಲ್ಲ ಬೇಗ ಎದಳೋದಕ್ಕೆ ಸುಲಭ ಆಗುತ್ತೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ. ಸ್ವಲ್ಪ ಎಣ್ಣೆ ಹಾಕಿ ಗ್ಲಾಸ್ ಲೈಡ್ ಹಾಕ್ತಿದ್ದೀನಿ, ನಿಮಗೆ ಕಾಣಿಸ್ಲಿ ಅನ್ನೋದಕ್ಕೆ. ನೀವು ಸ್ಟೀಲಿನ ಬೇಕಾದ್ರೂ ಮುಚ್ಚಳ ಮುಚ್ಬೋದು. ಎರಡರಿಂದ 3 ನಿಮಿಷದಷ್ಟೊತ್ತು ಬೇಯೋದಕ್ಕೆ ಬಿಡಬೇಕು ನೀವು. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ, ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಫಸ್ಟು ಸೈಡ್ಸ್ ಎಲ್ಲ ರಿಲೀಸ್ ಮಾಡ್ಕೋಬೇಕು, ಅಂಟ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸೊ ಸೈಡ್ಸನ್ನು ತೆಗೆದ್ರೆ ಇದು ಅಷ್ಟು ನಿಧಾನವಾಗಿ ತೆಗೆದು ಫ್ಲಿಪ್ ಮಾಡಬೇಕು. ನೋಡಿ,
ಹಾಕಿದ್ದೀನಿ. ಕಲರ್ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಬೆಂದಮೇಲೆ ತುಂಬ ಚೆನ್ನಾಗಿರುತ್ತೆ. ಮುರಿದೋದ್ರೂ ಪರವಾಗಿಲ್ಲ, ಏನು ಅನ್ಕೋಬಿಡಿ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಮನೆಯವ್ರಿಗೆ ಕೊಟ್ಟು ನೋಡಿ. ನೀಟಾಗಿ ತರಕಾರಿ ಸಹ ಬೆಂದಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.